Good morning, my dear students. Now in this video clip, I discuss about that is the atoms. Introduction about that atom. Usually, the atom concept explained by Dalton's. That is said to be Dalton's theory. Usually that material is made up of the teeny particles, teeny size. These are called atoms. It means every material is made up of the atoms. Okay. Now, atoms, what is an atom? It is a divisible and invisible particle. ಡಿವಿಸಿಬಲ್ ಇನ್ವಿಸಿಬಲ್ ಕಣ್ಣಿಗೆ ಕಾಣೋದಿಲ್ಲ, ಮತ್ತೆ ಅದನ್ನು ಫರ್ದರ್ ಡಿವೈಡ್ ಮಾಡಬಹುದು. ನಾವು ಆಟಮ್ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಆಟಮ್ ಮಾಡೆಲ್ಸ್. ಆಟಮ್ ಮಾಡೆಲ್ಸ್ ಪ್ರಪೋಸ್ ಮಾಡಿದ್ದು ಮೊದಲೇ ವ್ಯಕ್ತಿ ಜೆ ಥಾಮ್ಸನ್. ಅವನು ಡಿಸ್ಚಾರ್ಜಿಂಗ್ ಥ್ರೂ ದ ಗ್ಯಾಸ್ ಸ್ಟಡಿ ಮಾಡೋ ಟೈಮ್ನೊಳಗೆ ಎಲೆಕ್ಟ್ರಾನ್ ಪಾಸ್ ಆದಾಗ ಅದ್ರ ಬಗ್ಗೆ ಕಾನ್ಸೆಪ್ಟ್ ಬಂದಾಗ ಅವನೇನು ಹೇಳ್ತಾನೆ, ದ ಮಾಲಿಕ್ಯೂಲ್ಸ್ ಕನ್ಸಿಸ್ಟ್ ಆಫ್ ಸೋ ಮೆನಿ ನಂಬರ್ ಆಫ್ ಆಟಮ್ಸ್ ಅಂತ ಹೇಳ್ತಾನೆ. ಅದೇ ಆಟಮ್ಸ್ ಕಾನ್ಸೆಪ್ಟ್ ಅವನು ಕೊಡ್ತಾನೆ. ಅವಾಗ ಜೆ ಥಾಮ್ಸನ್ ಆಟಮ್ ಮಾಡೆಲ್ ಫಸ್ಟ್ ಪ್ರಪೋಸ್ ಮಾಡ್ತಾ ಇದ್ದಾನೆ. ಅವನೇನು ಹೇಳ್ತಾನೆ ಇಲ್ಲಿ, ಜೆ ಥಾಮ್ಸನ್ ಪ್ರಕಾರ ನಮಗಿದು ಇಲ್ಲ, ಬಟ್ ನಾನು ಕೆಲವೊಂದು ಪಾಯಿಂಟ್ಸ್ ಹೇಳ್ತೇನೆ. ನಾವು ದ ಆಟಮ್ ಇನ್ ಅ ಸ್ಪೆರಿಕಲ್ ಶೇಪ್, ಇಟ್ ಈಸ್ ಅ ಪಾಸಿಟಿವ್ ಚಾರ್ಜ್ ಸ್ಪಿಯರ್. ಅವ ಹೇಳಿದ್ದು ಪಾಸಿಟಿವ್ ಚಾರ್ಜ್ ಸ್ಪಿಯರ್. ಯಾರು? ಜೆ ಥಾಮ್ಸನ್ ಹೇಳಿದ್ದು. ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಇನ್ಸೈಡ್ ದಿ ಪಾಸಿಟಿವ್ ಚಾರ್ಜ್ ಸ್ಪಿಯರ್. ದಟ್ ಈಸ್ said to be plums in pudding. Therefore, it is said to be plums pudding model. Or seeds in watermelon. ಅಥವಾ ಕಲ್ಲಂಗಡಿ ಹಣ್ಣೊಳಗೆ ಬೀಜಗಳು ಹೆಂಗಿರ್ತಾವ ಆ ಥರ ಎಲೆಕ್ಟ್ರಾನ್ಸ್ ಇರ್ತಾವ. ಕಲ್ಲಂಗಡಿ ಹಣ್ಣು ಏನಿರಲ್ಲ ಪಾಸಿಟಿವ್ ಚಾರ್ಜ್ ಸ್ಪಿಯರ್. ಈ ಥರ ಜೆ ಥಾಮ್ಸನ್ ಆಟಮ್ ಮಾಡಲ್ ಹೇಳ್ತಾನೆ. ಅದು ಫೇಲ್ ಆಗುತ್ತೆ ಆಟಮ್ ಮಾಡಲ್. ಕೆಲವೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ಫೇಲ್ ಆಗುತ್ತೆ. ದೆನ್ ರುದರ್ಫೋರ್ಡ್ ಅಲ್ಲೊಂದು ಆಟಮ್ ಮಾಡಲ್ ಕೊಡ್ತಾನೆ. ರುದರ್ಫೋರ್ಡ್ ಪ್ರಕಾರ ಇವರೆಲ್ಲ ಹೇಳ್ತಾನೆ ಟೋಟಲ್ ಪಾಸಿಟಿವ್ ಚಾರ್ಜ್ ಎಷ್ಟಿರುತ್ತೋ ನೆಗೆಟಿವ್ ಚಾರ್ಜ್ ಅಷ್ಟಿರುತ್ತೆ, ಅದಕ್ಕೆ ಆಟಮ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರುತ್ತೆ ಹೇಳ್ತಾನೆ. ಯಾರು? ಜೆ ಥಾಮ್ಸನ್. ಒಂದು ರುದರ್ಫೋರ್ಡ್ ಆಟಮ್ ಮಾಡಲು ಅದೇ ಕಾನ್ಸೆಪ್ಟ್ ಹೇಳ್ತಾನೆ. ಟೋಟಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಷ್ಟಿರುತ್ತೆ, ಟೋಟಲ್ ನೆಗೆಟಿವ್ ಚಾರ್ಜ್ ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಅವನಂತೆ ರುದರ್ಫೋರ್ಡ್ ಹೇಳೋದೇನು ಅಂದ್ರೆ, ಇದು ಪಾಸಿಟಿವ್ ಚಾರ್ಜ್ ಸ್ಪಿಯರ್ ಏನಿದೆ ಇಲ್ಲ, ಇದು ಯೂಸುವಲಿ ಹೇಗಿರುತ್ತೆ ಅಂದ್ರೆ ಆಟಮ್ನೊಳಗೆ ಒಂದು ಏನಿರುತ್ತೆ ಸೆಂಟ್ರಲ್ ಪಾರ್ಟ್ನಾಗಿರುತ್ತೆ. ಎಲೆಕ್ಟ್ರಾನ್ಸ್ ಆರ್ ಮೂವ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಮೊದಲು ಹೇಳಿದ ವ್ಯಕ್ತಿ, ಈ ಕಾನ್ಸೆಪ್ಟ್ ಬಗ್ಗೆ ಹೇಳಿದ ವ್ಯಕ್ತಿ ಯಾರು ಅಂತಂದ್ರೆ ರುದರ್ಫೋರ್ಡ್ ಆಟಮ್ ಮಾಡೆಲ್ ಪ್ರಪೋಸ್ ಮಾಡಬೇಕು ಅಂದ್ರೆ ಅವನೊಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾನೆ. ಎಕ್ಸ್ಪೆರಿಮೆಂಟ್ ಏನಂತೀವಿ? ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇರ್ತೀವಿ. ಆಮೇಲೆ ಎಕ್ಸ್ಪೆರಿಮೆಂಟಲ್ಲಿ ಸೆಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ ವ್ಯಕ್ತಿ ಗೀಗರ್ ಮಾಡ್ಸನ್. ಅದಕ್ಕೆ ಆ ಎಕ್ಸ್ಪೆರಿಮೆಂಟಿಗೆ ನಾವು ಗೀಗರ್ ಮಾಡ್ಸನ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾವೆ. ಹಾಗಾದಲ್ಲಿ ಗೀಗರ್ ಮಾಡ್ಸನ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡೋದು ನಾನು ನೆಕ್ಸ್ಟ್ ವಿಡಿಯೋ ಕ್ಲಿಪ್ ತೊಗೊಳ್ತೀನಿ. ಅದಕ್ಕಿಂತ ಮೊದಲು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನನಗೆ ಬೇಕಾಗ್ತವೆ. ಇಲ್ಲಿ ಮುಂದೆ ರುದರ್ಫೋರ್ಡ್ ಏನ್ ಹೇಳ್ತಾನ, ದ ಪಾಸಿಟಿವ್ ಚಾರ್ಜ್ ಇಸ್ ದೇರ್, but that positive charge is at a central part of the atom, and electrons are move around the nucleus in the different orbits like a solar system ಅಂತ. ಅಂದ್ರೆ ಸನ್ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಪ್ಲಾನೆಟ್ಸ್ ಹೆಂಗ್ ಮೂವ್ ಆಗ್ತಾವ ಹಂಗೆ ಎಲೆಕ್ಟ್ರಾನ್ ಮೂವ್ ಆಗ್ತಾವ. ಸನ್ ಎಟ್ ದಿ ಒನ್ ಫೋಕಸ್ ಅಂತ ಹಾಗೆ ಕೆಪ್ಲರ್ಸ್ ಥಿಯರಿ ಬರ್ತದ. ಅಲ್ಲೇ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಹೀಗೆಲ್ಲ ಹೇಳ್ತಾವ. ಅದೇ ತರ ಸೋಲಾರ್ ಸಿಸ್ಟಮ್ ಇರ್ತದ. ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಸುತ್ತರಿತಾ ಇರ್ತದ. ಆ ಸೆಂಟ್ರಲ್ ಪಾರ್ಟ್ ಪಾಸಿಟಿವ್ ಚಾರ್ಜ್ ಸ್ಪಿಯರ್, ಅದಕ್ಕೆ ನ್ಯೂಕ್ಲಿಯಸ್ ಅಂತ ಹೇಳಿದ ವ್ಯಕ್ತಿ ಯಾರು? ರುದರ್ಫೋರ್ಡ್. ಈಗ ಆಲ್ಫಾ ಪಾರ್ಟಿಕಲ್ ಏನು? ಇಟ್ ಈಸ್ ಲೈಕ್ ಎ ಹೀಲಿಯಂ ನ್ಯೂಕ್ಲಿಯಸ್. ಅಂದ್ರೆ 422 ಅಂದ್ರೆ ಇಲ್ಲಿ ಏನಿದೆ ಹೀಲಿಯಂ ನ್ಯೂಕ್ಲಿಯಸ್ ಒಳಗೆ 2 ಪ್ರೋಟಾನ್ ಇರುತ್ತಾ,
2 ಎಲೆಕ್ಟ್ರಾನ್ ಇರ್ತಾವ, ಆಮೇಲೆ 2 ನ್ಯೂಟ್ರಾನ್ಸ್ಗಳು ಇರ್ತಾವ. ಹಾಗಾದ್ರೆ ಇದ್ರ ಚಾರ್ಜ್ ಎಷ್ಟಾಯ್ತು? +2e. ಇದ್ರದ್ದು ಹೀಲಿಯಂ ನ್ಯೂಕ್ಲಿಯಸ್. ಮಾಸ್ ಎಷ್ಟಾಯ್ತು ಅಂದ್ರೆ ಮಾಸ್ ಆಫ್ ದಿ ಪ್ರೋಟಾನ್, ಮಾಸ್ ಆಫ್ ದಿ ನ್ಯೂಟ್ರಾನ್ ಆಲ್ಮೋಸ್ಟ್ ನಿಯರ್ಲಿ ಇರ್ತದೆ. ಟೋಟಲ್ ಮಾಸ್ ಆಫ್ ದ ಆಲ್ಫಾ ಪಾರ್ಟಿಕಲ್ ನಿಯರ್ಲಿ 4 into ಮಾಸ್ ಆಫ್ ದಿ ಪ್ರೋಟಾನ್. ಟೋಟಲ್ ಮಾಸ್ ಆಲ್ಫಾದ ಪಾರ್ಟಿಕಲ್ 4 mp. ಆಲ್ಮೋಸ್ಟ್ ಮಾಸ್ ಆಫ್ ದಿ ಪ್ರೋಟಾನ್ ಇಸ್ ನಿಯರ್ಲಿ ಈಕ್ವಲ್ ಟು ಮಾಸ್ ಆಫ್ ದಿ ನ್ಯೂಟ್ರಾನ್. ಚಾರ್ಜ್ ಎಷ್ಟು? +2e ಅಂತ ವಿಚಾರ. ಈ ಆಲ್ಫಾ ಪಾರ್ಟಿಕಲ್ ಯೂಶುವಲಿ ನಾವು 3 ಟೈಪ್ ಬರ್ತದೆ ರೇಡಿಯೇಷನ್, ರೇಡಿಯಾಕ್ಟಿವಿಟಿ ಬಂದಾಗ ಆಲ್ಫಾ, ಬೀಟಾ, ಗ್ಯಾಮಾ ಅಂತೇಳಿ. ಬೀಟಾ ನೆಗೆಟಿವ್ಲಿ ಚಾರ್ಜ್, ಆಮೇಲೆ ಆಲ್ಫಾ ಪಾರ್ಟಿಕಲ್ಸ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್, ಬಟ್ ಗಾಮಾ ರೇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ನಾವಲ್ಲೇ ರೇಡಿಯಾಕ್ಟಿವಿಟಿ ತಗೊಳ್ತೀವಿ. ಇಲ್ಲ ಆಲ್ಫಾ ಪಾರ್ಟಿಕಲ್ ತಗೊಳ್ತಾರೆ. ಆಲ್ಫಾ ಪಾರ್ಟಿಕಲ್ ಇಸ್ ನಥಿಂಗ್ ಬಟ್ ಹೀಲಿಯಂ ನ್ಯೂಕ್ಲಿಯಸ್, 2 protons 2 neutrons and what to say charge is 2 electrons ಇರಲ್ಲ ನ್ಯೂಕ್ಲಿಯಸ್ ಅಂದಮೇಲೆ. ಇಲ್ಲಿ ಎಲೆಕ್ಟ್ರಾನ್ಸ್ ಇರಲ್ಲ, 2 ಪ್ರೋಟಾನ್ ಇರುತ್ತೆ, 2 ನ್ಯೂಟ್ರಾನ್ ಇರುತ್ತೆ. ಆಟಮ್ನೊಳಗೆ ಎಲೆಕ್ಟ್ರಾನ್ ಬರುತ್ತೆ, ಆಟಮ್ನೊಳಗೆ ನ್ಯೂಕ್ಲಿಯಸ್ ಅಂತಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಬರಲ್ಲ. ಚಾರ್ಜ್ +2e, ಮಾಸ್ 4 times ಆಫ್ ದಿ ಮಾಸ್ ಆಫ್ ದಿ ಪ್ರೋಟಾನ್. ಲೆಡ್ ಈಗ ಬಂದ ಏನಿದೆ ಲೆಡ್ ಈಸ್ ದ ಗುಡ್ ಅಬ್ಸಾರ್ಬರ್ ಆಫ್ ದಿ ಆಲ್ಫಾ ಪಾರ್ಟಿಕಲ್. ಲೆಡ್ ಏನಿದೆಯಲ್ಲ ಇಟ್ ಇಸ್ ಅ ಗುಡ್ ಅಬ್ಸಾರ್ಬರ್ ಫಾರ್ ದಿ ಆಲ್ಫಾ ಪಾರ್ಟಿಕಲ್. ಈಸಿಯಾಗಿ ಅಬ್ಸಾರ್ವ್ ಮಾಡ್ಕೊಂಡ್ಬಿಡುತ್ತೆ. ಯಾವ್ದು ಹೇಳ್ರಿ? ಆಲ್ಫಾ ಪಾರ್ಟಿಕಲ್ ಅನ್ನ. ಯಾವುದು? ಲೆಡ್. ಅದಕ್ಕೆ ಅಲ್ಲಿ ಗಿಗರ್ ಮಾಡ್ಸನ್ ಎಕ್ಸ್ಪೆರಿಮೆಂಟ್ ಒಳಗೆ ಲೆಡ್ ಬ್ಲಾಕ್ ಯೂಸ್ ಮಾಡ್ತೀವಿ ನಾವು. ಯಾಕೆ ಯೂಸ್ ಮಾಡ್ತೀವಿ ಲೆಡ್ ಬ್ಲಾಕ್? ಆ ಪಾಯಿಂಟ್ ನಾನು ಮೊದಲೇ ಹೇಳಿರ್ತೀನಿ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ನೊಳಗೆ ಆ ಎಕ್ಸ್ಪೆರಿಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ ಇಟ್ ಟೇಕ್ಸ್ ಮೋರ್ ಟೈಮ್, ಮೋರ್ ದೆನ್ 25 minutes. ಅದಕ್ಕೆ ನೋಡೋಣ. ಆಮೇಲೆ ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಯೂಸ್ ಮಾಡ್ತಾರೆ. ಜಡನೆ ಸ್ಕ್ರೀನ್ ಅಂತ ಹೇಳ್ತಾರೆ. ಅಂದ್ರೆ ಇದೇನ್ ಮಾಡ್ತಾರೆ? ಸಿಂಟುಲೇಷನ್ ಬರುತ್ತೆ. ಈ ಸ್ಕ್ರೀನ್ ಮೇಲೆ ಆಲ್ಫಾ ಪಾರ್ಟಿಕಲ್ ಇನ್ಸಿಡೆಂಟ್ ಆದ ತಕ್ಷಣ ಅದ್ರ ಮೇಲೆ ಟಚ್ ಆದ ತಕ್ಷಣ ಒಂದು ಬ್ರೈಟ್ ಫ್ಲಾಶ್ ಬರುತ್ತೆ. 1 ಆಲ್ಫಾ ಪಾರ್ಟಿಕಲ್ ಇನ್ಸಿಡೆಂಟ್ ಆದ್ರೆ 1 ಬ್ರೈಟ್ ಫ್ಲಾಶ್ ಬರುತ್ತೆ. 10 ಆಲ್ಫಾ ಪಾರ್ಟಿಕಲ್ ಇನ್ಸಿಡೆಂಟ್ ಆದ್ರೆ 10 ಬ್ರೈಟ್ ಫ್ಲಾಶ್ ಬರುತ್ತೆ. ಇದಕ್ಕೆ ನಾವು ಸಿಂಟುಲೇಷನ್ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ? ಸಿಂಟುಲೇಷನ್ ಅಂತ ಹೇಳ್ತೀವಿ. ಹಂಗೆ ಕೆಲವೊಂದು ಪಾಯಿಂಟ್ಸ್ ರುದರ್ಫೋರ್ಡ್ ಕೊಡ್ತಾನ. ಆ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಆಲ್ಫಾ ಎಕ್ಸ್ಪೆರಿಮೆಂಟ್ ನಾನು ನೆಕ್ಸ್ಟ್ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೇನೆ. ಇವಾಗ ಇದು ಕೂಡ ಫೇಲ್ ಆಗುತ್ತೆ ಈ ಆಟಮ್ ಮಾಡಲ್. ಅದು ರುದರ್ಫೋರ್ಡ್ ಆಟಮ್ ಮಾಡಲ್. ಅವಾಗ ನೆಕ್ಸ್ಟ್ ಆಟಮ್ ಮಾಡಲ್ ನೀಲ್ಸ್ ಬೋರ್ ಇದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ, ಆಮೇಲೆ ಕ್ವಾಂಟಮ್ ಥಿಯರಿ, ಕ್ಲಾಸಿಕಲ್ ಥಿಯರಿ ಎರಡನ್ನು ಕ್ಲಬ್ ಮಾಡಿ ಅವನು ಏನ್ ಮಾಡ್ತಾನೆ? ನೀಲ್ಸ್ ಬೋರ್ ಒಂದು ನ್ಯೂ ಆಟಮ್ ಮಾಡಲ್ ಕೊಡ್ತಾನೆ. ಈ ಗಾಟ್ ದ ನೊಬೆಲ್ ಪ್ರೈಸ್ at that moment. Okay, therefore ಮತ್ತೊಂದು ಐಟಮ್ ಮಾಡಲ್ ಬರುತ್ತಾ. ನಾವು ಮ್ಯಾಕ್ಸಿಮಮ್ ಏನ್ ಮಾಡ್ತೀವಿ? ರೇಡಿಯಸ್, ಎನರ್ಜಿ, ಟೈಮ್ ಪೀರಿಯಡ್, ಫ್ರೀಕ್ವೆನ್ಸಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀಲ್ಸ್ ಬೋರ್ ಐಟಮ್ ಮಾಡಲ್ ಯೂಸ್ ಮಾಡ್ತೀವಿ. ಅಲ್ಲಿ 3 ಪಾಸ್ಟುಲೇಟ್ಸ್ ಕೊಡ್ತಾನೆ ನಾವು. ಯಾರು? ನೀಲ್ಸ್ ಬೋರ್. ರುದರ್ಫೋರ್ಡ್ ಐಟಮ್ ಮಾಡಲ್ ಯೂಸ್ ಮಾಡಿಕೊಂಡು ಅದನ್ನ ಮತ್ತೆ ಏನ್ ಮಾಡಿ ಇಂಪ್ರೂವ್ ಮಾಡಿ ಮತ್ತೆ ಇನ್ನೊಂದು ನೀಲ್ಸ್ ಬೋರ್ ಐಟಮ್ ಮಾಡಲ್ ಪ್ರಪೋಸ್ ಮಾಡ್ತಾನೆ. ಅಲ್ಲಿ ಅವಾಗ ಪ್ರಪೋಸ್ ಮಾಡಿದಾಗ ನಾವೇನ್ ಮಾಡ್ತೀವಿ? ಅಲ್ಲಿ 3 ಪಾಸ್ಟುಲೇಟ್ ಬರ್ತದೆ. ಆ ನೀಲ್ಸ್ ಬೋರ್ ಐಟಮ್ ಮಾಡಲ್ ಡಿಟೇಲ್ ಸ್ಟಡಿ ಇದೆ. ರುದರ್ಫೋರ್ಡ್ ಐಟಮ್ ಮಾಡಲ್ ಇಲ್ಲೇ ಕೆಲವೊಂದು ರಿಸಲ್ಟ್ಸ್ ಬರ್ತವೆ. ಗೀಗಲ್ ಮಾಡ್ಸನ್ ಎಕ್ಸ್ಪೆರಿಮೆಂಟ್ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ನೊಳಗೆ ನಾನೇನ್ ಮಾಡ್ತೀನಿ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. Good morning, dear students. So in this video clip, I am going to discuss about the Geiger-Marson experiment of alpha particle scattering, or is said to be alpha particle scattering experiment. ಇಲ್ಲಿ ನಾ ಆಟಮ್ ಮಾಡೆಲ್ ಹೇಳಿದೆ. ಆಟಮ್ ಮಾಡೆಲ್ ನಾವು ಆಟಮ್ ಕಾನ್ಸೆಪ್ಟ್ ಇಟ್ ಇಸ್ ಪ್ರಪೋಸ್ಡ್ ಬೈ ಡಾಲ್ಟನ್ಸ್. ಅದರೊಳಗೆ ಏನು ವಿಚಾರನೆ ಇಲ್ಲ. ಅಂಡ್ ಫಸ್ಟ್ ಆಟಮ್ ಮಾಡೆಲ್ ಪ್ರಪೋಸ್ಡ್ ಬೈ ಜೆ ಥಾಮ್ಸನ್. ದೆನ್ ನೆಕ್ಸ್ಟ್ ಆಟಮ್ ಮಾಡೆಲ್, ದಿಸ್ ಇಸ್ ದ ಸೋ ಮೆನಿ ಡ್ರಾಬ್ಯಾಕ್ಸ್ ಇನ್ ದ ಜೆ ಥಾಮ್ಸನ್ ಆಟಮ್ ಮಾಡೆಲ್. ಅಂಡ್ ನೆಕ್ಸ್ಟ್ ಆಟಮ್ ಮಾಡೆಲ್ ಇಟ್ ಇಸ್ ಪ್ರಪೋಸ್ಡ್ ಬೈ ರುದರ್ಫೋರ್ಡ್. And one more atom model is proposed by Niels Bohr atom model. Now this is in a Rutherford atom model. He gives the few ideas about the atom.
Rutherford says that the positive charge sphere, it is a nucleus, it is at the center of the atom, and electrons are move around the nucleus in the different orbit. ಈ ಕಾನ್ಸೆಪ್ಟ್ ಕೊಟ್ಟಿದ್ದು ರುದರ್ಫೋರ್ಡ್. ಈ ಕಾನ್ಸೆಪ್ಟ್ ಕೊಡೋದಕ್ಕಿಂತ ಮೊದಲು, before that one, he conducted the one experiment. That experiment is alpha particle scattering experiment, but in the experimental arrangement that is used to be Geiger-Marson experiment. Detail ಆಗಿ ಹೇಳಿದ್ದು ಗೀಗರ್-ಮಾರ್ಸನ್ ಅಂತ. ಏನಿದೆ ಇಲ್ಲಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ನಲ್ಲಿ, ನಾವು see here, this is the source of alpha particle. ನಾನು ಇದಕ್ಕಿಂತ ಮೊದಲು ಹೇಳಿದೆ, alpha particle is nothing but helium nucleus. It contain 2 protons 2 neutrons. electrons ಇರಲ್ಲ. electrons ತಗೊಂಡ್ರೆ ಆಟಮ್ ಆಗ್ತದೆ, ಅದಕ್ಕೆ ನ್ಯೂಕ್ಲಿಯಸ್ ಆಫ್ ದ ಹೀಲಿಯಂ, ಅದಕ್ಕೆ ನಾವೇನಂತ ಹೇಳ್ತೀವಿ, ಆಲ್ಫಾ ಪಾರ್ಟಿಕಲ್. ಈಕ್ವಲೆಂಟ್ ಟು ದಿ ಆಲ್ಫಾ ಪಾರ್ಟಿಕಲ್. ಚಾರ್ಜ್ ಹೇಳಿದೆ ನಾನು, ಚಾರ್ಜ್ ಏನಿರುತ್ತ ಪಾಸಿಟಿವ್ ಇರುತ್ತೆ +2e. ಮಾಸ್ ಹೇಳಿದೆ ನಾನು, ಮಾಸ್ ಎಷ್ಟಿರುತ್ತೆ 4 mp ಅಪ್ರಾಕ್ಸಿಮೇಟ್ಲಿ ಅಂತ ಬಿಗಿನಿಂಗ್ ವಿಡಿಯೋ ಕ್ಲಿಪ್ನಾಗ ಹೇಳಿದ್ರು. ಆಲ್ಫಾ ಪಾರ್ಟಿಕಲ್ ಬಗ್ಗೆ ಐಡಿಯಾ ಕೊಟ್ಟೆ ನಾನು. ಇಲ್ಲಿ ಏನದ ಬಿಸ್ಮತ್ 214 ಮಾಸ್ ನಂಬರ್, atomic number is 83. It is the source of alpha particle. It emits the alpha particle. ಏನದ ಇಲ್ಲಿ lead blocks ಅದ, ಆಮೇಲೆ ಏನದ thin gold foil ಅದ, thin gold foil. ಇದರ thickness ಎಷ್ಟಿರುತ್ತೆ, ಅಪ್ರಾಕ್ಸಿಮೇಟ್ 2.1 into 10 to the power of -7 ಮೀಟರ್ ಇರುತ್ತೆ. ಇದರದ್ದು thickness ಇರುತ್ತೆ. ಯಾಕಷ್ಟು thickness? ಗೋಲ್ಡ್ ಯಾಕೆ ತಗೋಬೇಕು? ಬಿಕಾಸ್ ನಾವೇನ್ ಮಾಡಬಹುದು, ಗೋಲ್ಡ್ ಅನ್ನ ಬಹಳ ಥಿನ್ ಪೇಪರ್ ತರ ನಾವೇನ್ ಮಾಡಬಹುದು, ಅದನ್ನ ತೊಗೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ನಾವು ಗೋಲ್ಡ್ ಫೈಲ್ ತಗೋತೀವಿ. ಇನ್ ದ ಆರ್ಡರ್ ಆಫ್ ಥಿಕ್ನೆಸ್ 2.1 into 10 to the power of -7 ಮೀಟರ್. ಇಟ್ ಈಸ್ ಇನ್ ದ ಆರ್ಡರ್ ಆಫ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಸೈಜ್ ಆಫ್ ದ ಐಟಮ್. ಯಾವ್ದು ಥಿಕ್ನೆಸ್, ಯಾವ್ದು ಥಿನ್ ಗೋಲ್ಡ್ ಫೈಲ್. ನೋ ದಿಸ್ ಈಸ್ ಜಿಂಕ್ ಸಲ್ಫೈಡ್ ಸ್ಕ್ರೀನ್, ZNS ಸ್ಕ್ರೀನ್ ಅಂತ. and it is the detector microscope. ಇಲ್ಲಿ ಡಿಟೆಕ್ಟರ್ ಮೈಕ್ರೋಸ್ಕೋಪ್ ನಾವೇನ್ ಮಾಡಬಹುದು, ಈಸಿಯಾಗಿ ರೊಟೇಟ್ ಮಾಡಬಹುದು, ಅಬೌಟ್ 360 ಡಿಗ್ರಿನ ಟರ್ನ್ ಮಾಡಬಹುದು. ಆಕ್ಚುಲಿ ಎಕ್ಸ್ಪೆರಿಮೆಂಟ್ ಸೆಂಟರ್ ಒಳಗೆ ಸ್ಕ್ರೀನ್ ಇಲ್ಲಿ ತನಕ ಇರ್ತೈತಿ, ಡಿಟೆಕ್ಟರ್ ಕೂಡ ಹೀಗೆ ನಾವೇನ್ ಮಾಡಬಹುದು, ನಾವು ಮೂವ್ ಮಾಡಬಹುದು. ಈ ಲೆಡ್ ಬ್ಲಾಕ್ಸ್ ಯಾಕೆ ಯೂಸ್ ಮಾಡಿದ್ವಿ, ಏನು ವರ್ಕ್ ಇದೆ, ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದ ಲೆಡ್ ಬ್ಲಾಕ್ಸ್ ಆರ್ ಯೂಸ್ ಹಿಯರ್. ಲೆಡ್ ಬ್ಲಾಕ್ಸ್, it is a good observer for the alpha particle. Previous video clip ನೋಡಿ ಹೇಳಿದೆ, it is a very very good observer for the alpha particles ಅಂತ ಹೇಳಿದ್ದೆ ನಾನು. ಇಲ್ಲೇನಾಗುತ್ತಾ, now the bismuth source it emit the alpha particle. ಇದೇನ್ ಮಾಡುತ್ತಾ, alpha particle emit ಮಾಡುತ್ತಾ. now this is the enter in the fine gap of the 2 lead blocks. lead blocks are absorb the alpha particle which are scattered here. ಇಲ್ಲೇ ಸ್ಕ್ಯಾಟರ್ಡ್ ಆಗಿ ಬಂದಿರ್ತದಲ್ಲ, ನಾವು ಇಟ್ ಇಸ್ ಅಬ್ಸಾರ್ಬ್ ಅಂಡ್ ಗಿವ್ ದ ಫೈನ್ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್. ಇದೇನ್ ಮಾಡುತ್ತಾ, ಫೈನ್ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ ಕೊಡುತ್ತದೆ, ಫೈನ್ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್. ನಾವು ಇಟ್ಸ್ ಎನರ್ಜಿ ಇಸ್ 5.5 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. ಈಚ್ ಅಂಡ್ ಎವ್ರಿ ಆಲ್ಫಾ ಪಾರ್ಟಿಕಲ್ ಎನರ್ಜಿ ಇಸ್ 5.5 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. ಹಾಗೆ ಎನರ್ಜಿ ಬೇರೆ ಇರೋ ಚಾನ್ಸ್ ಇರುತ್ತೆ ಆಲ್ಫಾ ಪಾರ್ಟಿಕಲ್, ಡಿಪೆಂಡಿಂಗ್ ಅಪಾನ್ ದ ಸೋರ್ಸ್ ಆಫ್ ದ ಆಲ್ಫಾ ಪಾರ್ಟಿಕಲ್. ಬೇರೆ ಬೇರೆ ಸೋರ್ಸ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಇರುತ್ತೆ. that source is also emit the alpha particle, but they have different energy. But here energy is 5.5 million electron. Now fast ಬಂದಿರತಕ್ಕಂತ ಆಲ್ಫಾ ಪಾರ್ಟಿಕಲ್ ಸ್ಟ್ರೈಕ್ ದ ಗೋಲ್ಡ್ ಫೈಲ್. ಅದೇನ್ ಮಾಡುತ್ತಾ, ಗೋಲ್ಡ್ ಫೈಲ್ ಸ್ಟ್ರೈಕ್ ಮಾಡುತ್ತೆ. ಗೋಲ್ಡ್ ಫೈಲ್ ಸ್ಟ್ರೈಕ್ ಮಾಡಿದ ತಕ್ಷಣ the few alpha particles are change their direction. It means scattered. ಆಲ್ಫಾ ಪಾರ್ಟಿಕಲ್ ಏನ್ ಮಾಡುತ್ತಾ, ಸ್ಕ್ಯಾಟರ್ಡ್ ಆಗಿಬಿಡುತ್ತೆ. ಸ್ಕ್ಯಾಟರ್ಡ್ ಆದಾಗ ಏನಾಗುತ್ತೆ, ನೋ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ ವಿದೌಟ್ ಸ್ಕ್ಯಾಟರಿಂಗ್ ದೇ ಪಾಸ್. ಸ್ಕ್ಯಾಟರಿಂಗ್ ಆಗದೇ ಪಾಸ್ ಆಗಿಬಿಡ್ತಾವೆ ಕೆಲವೊಂದು, ಮ್ಯಾಕ್ಸಿಮಮ್ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್. ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ದೇ ಅಂಡರ್ಗೋ ದಿ ಸ್ಮಾಲ್ ಆಂಗಲ್ ಸ್ಕ್ಯಾಟರಿಂಗ್. ಇವು ಸ್ಮಾಲ್ ಆಂಗಲ್ ಸ್ಕ್ಯಾಟರಿಂಗ್ ಡೈರೆಕ್ಟ್ ಹೋಗೋವಿ ನಾವು, ವಿದೌಟ್ ಥೀಟಾ ಆಂಗಲ್ ಆಫ್ ಸ್ಕ್ಯಾಟರಿಂಗ್ 0 ಇರ್ತದೆ. angle of scattering theta greater than 1 degree, nearly 1 degree, greater than 1 degree. Few alpha particles, they are
suffer by the scattering of greater than 1 degree about 0.14%. 0.14% alpha particle ಮಾತ್ರ about 1 degree 2 degree angle of scattering ಒಳಗೆ scattered ಆಗ್ತವೆ. And few 8,000 in one in 8,000 8,000 alpha particle ಬಗ್ಗೆ ಒಂದು alpha particle they undergo the back scattered. ಬ್ಯಾಕ್ ಸ್ಕ್ಯಾಟರ್ಡ್ ಅಂದ್ರೆ ಹೀಗೆ ರಿಟರ್ನ್ ಬ್ಯಾಕ್ ಸ್ಕ್ಯಾಟರ್ಡ್ ಬರ್ತಾರೆ. ಅವಾಗ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಥೀಟಾ ಗ್ರೇಟರ್ ದನ್ 90 ಡಿಗ್ರಿ ಇರ್ತದೆ. ಇಲ್ಲಿ ಹೌ ಯು ಡಿಟೆಕ್ಟ್ ವಿತ್ ಹೆಲ್ಪ್ ಆಫ್ ಡಿಟೆಕ್ಟರ್ ಆರ್ ಮೈಕ್ರೋಸ್ಕೋಪ್ ಯು ಕೌಂಟ್ ದ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಹಿಯರ್. ಹೌ ಇಟ್ ಈಸ್ ಬೈ ದ ಸಿಂಟುಲೇಷನ್. ನಾವೇನ್ ಮಾಡ್ತೀವಿ ಸಿಂಟುಲೇಷನ್ ಅಂತ ಲಾಸ್ಟ್ ಕ್ಲಾಸ್ ಇದೆ. Now alpha particles strike the Jordan's screen, it produces the bright flashes. If one alpha particle is incident, it gives the one bright flash. 10 alpha particles are incident on the Jordan's screen, it gives the 10 flashes, light flashes. 10 ಕೊಡ್ತದೆ. That is counted by the detector. ಅವಾಗ ನಾವೇನ್ ಮಾಡ್ತೀವಿ, ಕೌಂಟ್ ಮಾಡ್ತೀವಿ ಡಿಟೆಕ್ಟರ್ ಇಂದ. ಕೌಂಟ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಗ್ರಾಫ್ ಡ್ರಾ ಮಾಡಿದೀವಿ ಅಂತ ತಿಳ್ಕೊ. Once again I repeat, in Geiger-Marson experiment there are very important 3 results. Most of the alpha particles they do not scattered without their angle of scattering is 0. There is no scattering at all. Maximum number of alpha particles scattered agudilla. And few number of alpha particles they undergo the scattering, small angle scattering about theta angle of scattering is about 1 degree, greater than 1 degree, that is 0.14% only. And a few of the alpha particles, 1 in 8,000, under 8,000 paiki 1 alpha particle, they undergo the back scattering. Back scattering means angle of scattering is greater than 90 degree. Now with the help of that is a detector or microscope, you count the number of that is scattered alpha particles. Now you count the number of scattered alpha particles, draw along y-axis and angle of scattering along x-axis. How you got this one? Go on decreases. It means number of alpha particles, the scattered number of alpha particles go on decreases with increase the angle of scattering. It means less number of alpha particles suffering from large angle of scattering. ಅಂದ್ರೆ ಲಾರ್ಜ್ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಕೆಲವೊಂದು ಪಾರ್ಟಿಕಲ್ಸ್ ಇರ್ತವೆ ಮತ್ತು ಆಲ್ಮೋಸ್ಟ್ ಸ್ಮಾಲ್ ಆಂಗಲ್ ಸ್ಕ್ಯಾಟರಿಂಗ್ ಇರುತ್ತೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ದೇ ಅಂಡರ್ಗೋ ದ suffering from that is the small angle scattering, and maximum number of alpha particles without scattering they pass away. ಅಂದ್ರೆ ಹೀಗೆ ಯಾಕಾಗುತ್ತೆ ನಾನು ನೆಕ್ಸ್ಟ್ ವಿಡಿಯೋ ಕ್ಲಿಪ್ ನೋಡಿ ಹೇಳುತ್ತೆ. ಯಾವಾಗ ಆಲ್ಫಾ ಪಾರ್ಟಿಕಲ್ ಬಂದ ತಕ್ಷಣ ಅಲ್ಲಿ ಏನಾಗುತ್ತೆ, ನ್ಯೂಕ್ಲಿಯಸ್ ನೊಳಗೆ ಏನಾಗುತ್ತೆ, ನ್ಯೂಕ್ಲಿಯಸ್ ಹತ್ರ ಬಂದದ್ವಿ ಏನಾಗ್ತವ, ಸ್ವಲ್ಪ ದೂರದಾಗ ಬಂದದ್ವಿ ಏನಾಗ್ತವ, ಅದನ್ನ ನಾವೇನ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ನೊಳಗೆ ನೋಡೋಣ ಅಂತ. ಥ್ಯಾಂಕ್ ಯು.